ಕಮಲಾ ಕಮಲಾ ಇದೇನು ಇದ್ದು ಇವತ್ತು ನಮ್ಮ ಕಮಲಾ ಬೆಳಗ್ಗೆಯಿಂದ ಕಾಫಿ ಟೀ ಏನು ಕೊಟ್ಟಿಲ್ಲ. ಇನ್ನು ಇಷ್ಟೊತ್ತಾಯಿತು, ಇನ್ನೂ ತಿಂಡಿಗೂ ಕರಿತಾ ಇಲ್ಲ. ಏನು ಮಾಡ್ತಾ ಇದ್ದಾಳೆ ಏನೋ ಒಳಗೆ. ಇಷ್ಟೊತ್ತಿಗಾಲೇನೆ ಟೈಮಿಗೆ ಸರಿಯಾಗಿ ನನಗೆ ತಿಂಡಿ ಕೊಡ್ತಾ ಇದ್ಲು ದಿನಾನ. ಮತ್ತು ಯಾಕೆ ಇನ್ನೂ ತಿಂಡಿ ಇಲ್ಲ ಏನಿಲ್ಲ. ಕಮಲಾ ಕಮಲಾ ಏನ್ರಿ, ಯಾಕೆ ಹಿಂಗೆ ಬಡ್ಕೊಂತ ಇದ್ದೀರಾ? ಅಲ್ಲ, ತಿಂಡಿ ಇನ್ನೂ ರೆಡಿ ಆಗಿಲ್ವಾ? ಎಲ್ಗೋ ಸ್ವಲ್ಪ ಅರ್ಜೆಂಟ್ ಹೋಗ್ಬೇಕಾಗಿತ್ತು. ಬ್ರೋಕರ್ ಬಂಗಾರಿ ಬೇರೆ ಯಾಕೋ ಫೋನ್ ಮಾಡಿದ್ದ, ಅದಕ್ಕೆ ಎಲ್ಲ ನೋಡ್ಕೊಂಬರೋಣ ಅಂತ ಹೊರಟಿದ್ದೆ. ಇನ್ನೂ ತಿಂಡಿ ಆಗಿಲ್ವಾ? ನಾನು ಯಾಕೆ ಮಾಡೋಣ? ನಿನ್ನ ಸೊಸೆ ಬಂದವಳಲ್ಲ, ಕೇಳ್ರಿ. ನನ್ನ ಮೇಲಿಂದ ಮಾಡಲ್ಲ. ನಿನ್ನ ಮಗ ಮದುವೆ ಕರ್ಕೊಂಬಂದವನಲ್ಲ ಅವಳನ್ನ, ಅದಕ್ಕೇನೆ ಅವಳೇನೆ ಎಲ್ಲ ಮಾಡ್ತಾಳೆ ಇನ್ಮೇಲಿಂದಾನ. ಈ ಮನೆ ಕೆಲಸ ಎಲ್ಲನ, ತಿಂಡಿ ಅಡುಗೆ ಎಲ್ಲನ. ನಾನು ಮಲ್ಕೊಂಡಿದ್ದೀನಿ, ನನಗೆ ಹುಷಾರಿಲ್ಲ. ಅದಕ್ಕಿನ್ನ ಯಾಕೆ ಬರಲ್ಲ ಕಣ್ಕಂಬ್ಲ ನಿನ್ನ. ಅದು ಹೊಲ್ದಾಗ ಹೆಂಗೊಂದು ಕಳಪಡೆ ತಕ್ಕೊಂಡಿದ್ದು, ಅದಕ್ಕೆ ಅದೆಲ್ಲ ಗೊತ್ತಾಗಲ್ಲ. ಅವ್ನಿಗೆ ಸರಿಯಾಗಿ ಐತ್ ಬಿಡತ್ತ ಆಗ್ಯವನಿ. ನೀನು ಯಾಕೆ ಬೇಜಾರಾಗ್ತೀಯ? ಹೆಂಗೋ ನಿಮ್ಮ ಮನೆ ಸೊಸೆ ಅಂದಮೇಲೆ ಎಲ್ಲ ಮಾಡಬೇಕಪ್ಪ. ತಿಂಡಿ ಅಡುಗೆಯಿಂದ ಹಿಡ್ದು ಎಲ್ಲ ಪ್ರತಿಯೊಂದು ಮಾಡಬೇಕು. ಮದುವೆ ಆಗಿ ಕರ್ಕೊಂಡ್ ಬಂದಿದ್ದಾನೆ ಅಂದಮೇಲೆ ಎಲ್ಲ ಮಾಡಿಸ್ಬೇಕು ಹೆಂಡತಿ ಹತ್ರ ಅವನು. ಯಾಕಿನ್ನ ಯಾತು ಬರಲ್ಲ ಕಮಲ. ಏನಂತ ತಿಂಡಿ ರೆಡಿ ಮಾಡು, ಬೇಗ ಬರ್ತೀನಿ. ನಾನು ತಿಂದು ಹೋಗ್ತೀನಿ. ಇಲ್ಲಿ ಯಾರ ಮನೆ ಹತ್ರ ನಾವು ಹೋಗಿ ಬರಬೇಕು. ಹೋಗಿ ಜಯಶ್ರೀನ ಮಾತಾಡಿಸ್ಕೊಂಡು ಜಯಶ್ರೀನ ಸ್ವಲ್ಪ ಮಾತಾಡಿಸ್ಕೊಂಬರ್ಬೇಕು. ಅದಕ್ಕೆ ಹೋಗಿ ಬರ್ತೀನಿ. ಬೇಗ ತಿಂಡಿ ರೆಡಿ ಮಾಡು. ಅನ್ನ ಮಾಡಿದ್ದೀನಿ ಕಮಲ, ಪುಳಿಯೋಗರೆ ಗೊಜ್ಜು ಮಾಡ್ಬಾ. ಊಟ ಹೋಗಂಗೆ ಹೋಗಪ್ಪ ಕಿಟ್ಟು, ಹೋಗಿ ಬರೋಗು. ಆಮೇಲೆ ಬಂದು ತಿನ್ಕೊಂಡು ಹೋಗ್ಬಂತೆ. ಪುಳಿಯೋಗರೆ ಗೊಜ್ಜು ಮಾಡ್ತಾಳೆ ಒಂದು ಪಾಟ್ನ. ಪುಳಿಯೋಗರೆ ತಂದು ಬೇಗ ಒಗ್ಗರಣೆ ಹಾಕ್ತಾಳೆ, ಹೋಗು. ಸರಿ, ಬೇಜಾರಾಗ್ಬಿಡ ಕಮಲ. ಯಾಕೆ ಬೇಜಾರಾಗ್ತೀಯ? ಇವಾಗ ಅವ್ನು ನಮ್ಮ ವೇದ್ಗೂ ಗೊತ್ತಾಗಲ್ಲ. ಅದಕ್ಕೂ ಸರಿಯಾಗಿ ಕಲಾಕಿ ಅಂತೇವ್ರು ಹೆಂಗ ಆಗ್ಯವ್ರಿ ಬಿಡತ್ತ. ಮದ್ವೆ ಅಂಬೋದು ಆತಲ್ಲ. ಅವನಿಗೆ ಮದ್ವೆ ಆಗಿರೋದ್ರಿಂದ ಇವನ್ಗಾನ ಆಗುತ್ತೆ ನೋಡೋಣ. ಈ ಅಮ್ಮನಿ ಬಂದಿರೋ ಕಾಲ್ಗುಂದಿಂದಾನ ಆಗುತ್ತೆ ನೋಡೋಣ. ಕಮಲ, ನಿನಗೆ ಬುದ್ಧಿ ಇಲ್ವಾ? ಯಾಕಮ್ಮ ಸುಮ್ಮನಿರು. ಹೋಗಿ ಅಂತಳ್ನ ಮದುವೆ ಆಗಿ ಕರ್ಕೊಂಬಂದವನಲ್ಲ, ಏನು ತಿಳಿಯಲ್ಲ ಏನಿಲ್ಲ. ತಿಳಿಲಿಲ್ಲ ಅಂದರೆ ವಾಸಿ ಸುಮ್ಕಿರು. ಅಲ್ಲ, ನಿನಗೆ ಹೆಂಗೆ ತಿಳಿತೈತೆ? ತಿಳಿಯೋಳಾದ್ರೆ ಅಷ್ಟೇನೆ ನಿನ್ನೆ ಓಡಿಸ್ಬಿಡ್ತಾಳೆ ಇಲ್ಲಿಂದಾನ. ತಿಳಿದಿಲ್ದಿದ್ರೆ ನೀನು ಹೇಳ್ದಂಗೆ ಕೇಳ್ಕೊಂಡು ಸುಮ್ಮನಿರ್ತಾಳೆ. ಸುಮ್ಕೂರು. ತಿಳಿದಿಲ್ದಾರೆ ವಾಸಿ. ತಿಳಿದಿಲ್ದಾರಾದರೆ ಇವಾಗ ನೀನು ಹೆಂಗು ಮನೆ ಕೆಲಸ ಎಲ್ಲ ಮಾಡ್ಬೋದು. ನೀನೇನೇ ಕೆಲಸ ಮಾಡ್ಸೋದಿದ್ರು ಅವಳಿಗೆ ಹೇಳು, ಮಾಡ್ತಾಳೆ ಎಲ್ಲ. ತಿಳಿಲಿಲ್ಲ, ಅದಕ್ಕೆ ತಿಳಿಯೋದು ಇಲ್ಲ. ಸುಮ್ಮನಿರು. ಯಾಕೆ ಹೇಳೋದು? ಅದಕ್ಕೆ ಮಕ್ಕಳಾಗಲ್ಲ ಏನಿಲ್ಲ. ಸುಮ್ಮನೆ ಮದುವೆ ಅಂತೆ ಮದುವೆ ಆಗಿ ಬಂದವನು ಅಷ್ಟೇನೆ. ಯಾಕೆ ಆಗಲ್ಲ, ಸುಮ್ಮನಿರು. ಅವು ಗೊತ್ತಾಗಲ್ವಲ್ಲ, ಆಗಲ್ಲ. ಏನು ಕೆಲಸ ಹೇಳಿದ್ರು ಮಾಡ್ತಾರೆ. ನಾವು ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ. ತಿಳಿಯಾರಾದರೆ ವಿರುದ್ಧವಾಗಿ ಮಾತಾಡ್ತಾರೆ. ಕಟ್ರ ಮಟ್ರನ್ನ ಅಂಥವಾಗಬೇಕು. ಅಂಥವಾದೇನೆ ಹೆಂಗೆ ಬೇಕಾದ್ರೂ ಹೇಳ್ದಂಗೆ ಕೇಳ್ಕೊಂಡಿರ್ತಾವೆ. ತಿಳಿಯಾರ ಯಾರು ಮಾಡಲ್ಲ. ನೀನು ಹೇಳಿದ್ದು ನಾನು ಯಾಕೆ ಮಾಡಬೇಕು, ಹಂಗೆ ಹಿಂಗೆ ಅಂತ ಹೇಳಿ ವಿರುದ್ಧವಾಗಿ ಮಾತಾಡ್ತಾರೆ. ನೀನು ಹೇಳ್ತಾ ಇರೋದು ಒಂದು ಕಡೆ ಸರಿಯಾಗೇ ಐತೆ. ಆದರೆ ಇವಾಗ ದೇವು ಮದುವೆ ಆದರೆ ಅವನಿಗಿನ್ನೆಲ್ಲ ಅಂಥವೇನು ಸಿಗ್ತವೆ? ಅವನಿಗೂ ಇಂಥವೇನೆ ಯಾತವನ ತಿಳಿದಿಲ್ದಂಥವು ಸಿಗ್ತವೆ. ಯಾತನೂ ಗೊತ್ತಾಗಲ್ವಲ್ಲ, ಅಂಥವೇ ಸಿಗೋದು ಅವನಿಗೂ. ಇವನು ಇನ್ನೇನು ಆಗ್ಬಂದವನೆ ನೋಡಮ್ಮ. ಅವನಿಗಿನ್ನ ಇವನೇ ಮದುವೆ ಆಗ್ಬಂದವನು ಜಲ್ದಿ. ನೋಡು, ಇವನು ಒಳ್ಳೆನಲ್ಲ ಯಮ್ಮ. ಎಡ್ಡಮ್ ಸಡ್ಡಮ್ ಸರಿಯಾಗಿ ಹೊಡೆದು ಬಿಡ್ತಾನೆ. ಅದಕ್ಕೆ ನಾನು ಅಂತಾಗ ಏನು ಮಾತಾಡೋಕೆ ಹೋಗಲಿಲ್ಲ. ಏನಿಲ್ಲ, ಸರಿಯಾಗಿ ಬಿಟ್ಬಿಡ್ತಾನೆ. ನೋಡೋಕ್ಕಂಗೆ ತಿನ್ಕೊಂಡು ಬೆಳಗ್ಗೆಯಿಂದನ ಮೂರು ಪಟ್ಟು ತಿನ್ಕೊಂಡು ಬೆಳಗ್ಗೆ ಹಾಕ್ತಿದಂಗೆ ಉಣ್ತಾನೆ. ನನ್ನ ಮೊಸರು ಸುಮ್ಮನೆ ಉಣ್ತಾನೆ ಅನ್ಬೇಡ. ಅಯ್ಯೋ, ಏನು ರಾತ್ರಿನೇ ತಿಂದು ಅವನು ಹೆಂಗಿದ್ದಾನೆ ನೋಡು. ಕೋಣ ಇದ್ದಂಗಿದ್ದಾನೆ. ಮತ್ತು ಅಂಥವನ್ನ ಹೆಂಗೆ ಒಳ್ಳೆ ಮಾತನ್ನ ಬದುಕು ಮಾಡಿಸ್ಕೋಬೇಕಾ ಹಂಗೆ ಬದುಕು ಮಾಡಿಸ್ಬೇಕು. ಮೊದಲೇ ಅಡ್ಡಮ್ ಸಡ್ಡಮ್ಮು, ಆಮೇಲೆ ಎತ್ಲಾಗನ ಕೊಟ್ಟಿದ್ದು ಏನು ಮಾಡ್ತೀಯ? ಸುಮ್ಮನೆ ನಿನ್ನ ಪಾಡಿಗೆ ನೀನು ಬದುಕು ಮಾಡಿಸೋದು ನೋಡ್ಕಿ. ಇಬ್ಬರು ತಗೂ ಬದುಕು ಮಾಡಿಸ್ಕೊಂಬದು ನೋಡ್ತೀಯ ನೀನು. ನಿನಗೆ ಈಜಿ ಆಗಬೇಕು ಅಷ್ಟೇ. ಕಮಲತ್ತೆ, ವೇದು ತಿಂಡಿ ಆಗೈತೆ ಕೇಳು ಚಿಕ್ಕಮ್ಮನ ಅಂತ ಹೇಳ್ದ. ವೇದು ಆಗೈತ ಕಮಲತ್ತೆ ಊಟ ತಿಂಡಿ. ಯಾಕೆ ನಿನಗೆ ಬರಲ್ವಾ ತಿಂಡಿ ಊಟ ಎಲ್ಲ ಮಾಡೋಕ್ಕೆ? ಇನ್ಮೇಲಿಂದ ನೀನೆಲ್ಲ ಕಲಿಬೇಕು. ತಿಂಡಿ ಮಾಡೋದು ಕಲಿಬೇಕು, ಅಡುಗೆ ಮಾಡೋದು ಕಲಿಬೇಕು, ಎಲ್ಲ ಕಲಿಬೇಕು ನೀನು. ನನಗೆ ಕಮಲತ್ತೆ ಮೊಸರು ತೊಳೆಯೋದು ಬರುತ್ತಾ? ಮತ್ತು ತರಕಾರಿ ಹೆಚ್ಚಿಕೊಡ್ತೀನಿ. ಅಡುಗೆ ಮಾಡೋಕೆ ಅನ್ನ ಮಾಡ್ತೀನಿ, ಕಾಪಿ ಕಾಸ್ತೀನಿ, ತಿರ್ಗಾ ಚಟ್ನಿ ಮಾಡ್ತೀನಿ, ಚಟ್ನಿ ಮುದ್ದೆ ಮಾಡ್ತೀನಿ ಅಷ್ಟೇ. ಇನ್ನೇನು ಚಿತ್ರಾನ್ನ ಗೊಜ್ಜು ಮಾಡ್ತೀನಿ, ಉಪ್ಪಿಟ್ಟು ಮಾಡ್ತೀನಿ, ಅಷ್ಟೇ ಬರೋದು. ಯಾತು ಬರೋಲ್ಲ ಸಾರು ಮಾಡೋಕ್ಕೆ. ಯಾತು ನನಗೆ ಖಾರ ರುಬ್ಬೋದು ಬರೋಲ್ಲ. ಮತ್ತು ಯಾಕೆ ಮದುವೆ ಆಗಿದ್ದೆ? ಖಾರ ಸಾರು ಮಾಡೋಕ್ಕೆ ಬರಲ್ಲ ಅಂಬಳು. ಯಾಕೆ ಮದುವೆ ಆಗಿದ್ದೆ ಹೇಳು ನೀನು? ಖಾರ ರುಬ್ಬಕ್ಕೆ ಬರಲ್ಲ, ಸಾರು ಮಾಡೋಕ್ಕೆ ಬರಲ್ಲ ಅಂತಾಳೆ. ಒಗ್ಗರಣೆ ಹಾಕೋದಾದ್ರೆ ಹಾಕ್ತಾಳಂತೆ. ನೋಡಮ್ಮ, ಇದು ಹೆಂಗೈತಿ? ನೀನು ಎಲ್ಲ ಕಲಿಬೇಕು ಇನ್ಮೇಲಿಂದಾನ. ಎಲ್ಲ ಕಲಿತು ಎಲ್ಲ ಅಡುಗೆ ಮಾಡಬೇಕು. ಮಾಡ್ತಾಳೆ ಬಿಡು. ಇಲ್ಲ ನೋಡಮ್ಮ,
ನೀನು ಕೆಂಪಿ ಎಲ್ಲನ ಕೆಲಸ ಮಾಡೋದು ಕಲಿಬೇಕಂಗ ಎಲ್ಲ ಮಾಡಿಕೊಡ್ಬೇಕು ನಿಮ್ಮ ಅತ್ತೆಗೆ ಎಲ್ಲ ಮಾಡಿಕೊಟ್ಟು ಅವಳು ಏನು ಹೇಳಿದ್ರು ನೀನು ಮಾಡ್ಬೇಕು ಎಲ್ಲ ಕೆಲಸನೂ ಹಂಗ. ಹ್ಞೂ ಸರಿ ಆಯಿತು, ಮಾಡ್ತೀನಿ ಅಜ್ಜಿ, ಎಲ್ಲ ಕೆಲಸ ಮಾಡಿಕೊಡ್ತೀನಿ ನಮ್ಮ ಕಮಲತ್ತಿಗೆ. ಚಿಕ್ಕಮ್ಮ ತಿಂಡಿ ಆಗೈತಾ? ಇನ್ನೂ ಇಲ್ಲಪ್ಪ, ಮಾಡಬೇಕು, ಮಾಡ್ತೀನಿ ತಡಿ ತಿನ್ನುವಂತೆ. ಕೆಂಪಿ ಬಾಯಿಲಿ, ನಿನ್ನ ಹತ್ರ ಮಾತಾಡ್ಬೇಕು, ಇಲ್ಲಿ ಬಾಯಿಲಿ ಇಲ್ಲಿ. ನೀನು ಅದೇ ಬತ್ತೀಯ? ಹೋಗ್ಬೇಡ ನಾನು ಬಿಟ್ಟು ಅಂತ ಹೇಳಿದ್ರೆ ಅದೇ ಬತ್ತೀಯ ಬಾಯಿಲಿ. ನೀನೇ ತಾನೇ ಹೇಳಿದ್ದು ಚಿಕ್ಕಮ್ಮನ ಕೇಳ್ಕೊಂಬರೋಗು ನಮ್ಮ ಚಿಕ್ಕಮ್ಮನ ತಿಂಡಿ ಆಗೈತೋ ಇಲ್ಲ ಅಂತ ಹೇಳಿ. ನಾನು ಅದಕ್ಕೇನೆ ಕೇಳೋಣ ಅಂತ ಬಂದೆ ಕಮಲತ್ತೆನ. ನೀನೇನು ಕೆಲಸ ಮಾಡೋಕೆ ಹೋಗ್ಬೇಡ, ನಮ್ಮ ಮನೆಯಾಗ ನೀನು ರಾಣಿನಂಗಿರು, ರಾಣಿ ಇದ್ದಂಗಿರ್ಬೇಕು ನೀನು. ಸರಿ, ನೀನು ಏನು ಕೆಲಸ ಮಾಡಬೇಡ, ಎಲ್ಲ ಕೆಲಸದಾರ ಬರ್ತಾರೆ, ಚಿಕ್ಕಮ್ಮ ಅಡುಗೆ ಮಾಡ್ತಾರೆ. ಇವಳಿಗೆ ವೇದು ಏನು ಕೆಲಸ ಬರಲ್ಲಪ್ಪ, ಎಲ್ಲ ಕಲಿಸ್ತೀನಿ, ತಿಂಡಿ ಅಡುಗೆ ಎಲ್ಲ ಮಾಡೋದಾ. ನಾನು ಇಲ್ಲ ಅಂದ್ರೂ ಮಾಡ್ಬೇಕಲ್ಲಪ್ಪ. ಇವಾಗ ಬೇಡ, ಒಂದು 2 ದಿನ. ಇವಾಗ ನಾವು 1-2-3 ತಿಂಗಳು ಏನು ಕೆಲಸನೂ ಮಾಡಲ್ಲ ನಾವು. ಯಾಕೋ 2-3 ತಿಂಗಳು ಏನು ಕೆಲಸ ಮಾಡಲ್ಲ ಅಂತ ಇದೆಯಾ? ಅದೇ ಇನ್ನೂ 1-2-3 ತಿಂಗಳು ಅವಳು ಅಡುಗೆ ಪಡ್ಬೇಕು, ಏನೋ ಮಾಡೋದು ಕಲಿಯೋದು ಬೇಡ. 1-2 ದಿವಸ ಆರಾಮಾಗಿರಲಿ. ಅವಳ ಪಾಪ ಕಳೆ ಪಳೆ ತೆಗಿಯೋಕ್ಕೆಲ್ಲ ಹೋಗಿದ್ಲು, ಹೊಲ್ತಕ್ಕೆಲ್ಲ ಅವ್ರ ಅಪ್ಪನ ಜೊತೆಗೆಲ್ಲ ಓಡಾಡಿದಾಳೆ ಅವಳಿಗೆ. ಅದಕ್ಕೇನೆ 1-3 ತಿಂಗಳು ಯಾವ ಕೆಲಸನೂ ಮಾಡಬೇಡ ಅಂತ ಹೇಳಿದ್ನಿ. ಮೊನ್ನೆ ಸೆನೆಕ್ಕಿರಲಿಲ್ಲ ಅವಳಿಗೆ, ಅದಕ್ಕೆ ಡಾಕ್ಟ್ರು ನೀನು ಸುಧಾರಿಸ್ಕೋಬೇಕು ಅಂತ ಹೇಳವ್ರಂತೆ. ಅದಕ್ಕೇನೆ ಏನು ಮಾಡೋದು ಬೇಡ ಅಂತ. ನಡಿ ಹಂಗೆ ಉಲ್ಟಿಕ್ಯಾಮನ ಉಲ್ಡಾಡನ್ ನಡಿ. ಅಯ್ಯೋ ಏನು ಗೊತ್ತಾಗಲ್ಲ ಕಣೆ ಎರಡಕ್ಕೂ. ಅವನಿಗೂ ಏನೂ ಗೊತ್ತಾಗಲ್ಲ, ಏನಿಲ್ಲ. ಮಕ್ಕಳಾಗಲ್ಲ ಸುಮ್ಕೆ ಇವಕ್ಕೆಲ್ಲ ಆಗ್ತವೆ. ಆದ್ರೆ ಏನು ಮಾಡೋಣಮ್ಮ, ಇವ್ರಿ ಮಕ್ಕಳಾದ್ರೆ ನಂದೇ ಏನು ನಡೆಯಲ್ಲ. ನಾನು ಅನ್ಕೊಂಡಿರೋದೆಲ್ಲ ಉಲ್ಟಾಗುತ್ತೆ. ಆಗಬಾರ್ದು ಕಣಮ್ಮ, ಆಗಬಾರ್ದು. ಇವಾಗ ಹೆಂಗೂ ನಿನಗೊಬ್ಳು ಮನೆ ಕೆಲಸದವ್ಳು ಸಿಕ್ಕಿದ್ಲು, ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತಾಳೆ. ನಿನ್ಗೇನು ಬೇಕಂದ್ರೂ ಅವಳಿಗೆ ಕರಿ ಕೇಳು. ಈ ಕೆಲಸ ಮಾಡಿಕೊಡು ಅಂತ ಎಲ್ಲ ಕರೆದು ನಿನ್ಕಂಡು ಮಾಡಿಸು ಅಷ್ಟೇನೆ. ಹೆಂಗತ್ತ ಮನೆ ಕೆಲಸದವ್ರು ಸಿಕ್ತಂಗೆ ಆಯಿತು. ನೀನೆಲ್ಲ ಮಾಡ್ಕೊಂಬಕ್ಕೆ ಬೇಜಾರಾಗುತ್ತೆ ಕಣಮ್ಮ, ಮನೆ ಕೆಲಸದವ್ರು ಬರೋಲ್ಲ ಅಂತೀಯಲ್ಲ. ಹೆಂಗು ಅತ್ತ ಇವಾಗ ಇವಳೆ ಮನೆ ಕೆಲಸದವಳು ಅಂದ್ಕೊಂಡು ನೀನು ಸುಮ್ಮನೆ ಮನೆ ಕೆಲಸ ಮಾಡಿಸ್ಕೆ ಮತ್ತೆ ಕೈ ಉಳ್ತಾಯಿ. ಅದೇ ಕಣಮ್ಮ, ನೀವು ಹೇಳ್ದಂಗೆ ಮಾಡಿದ್ರೇ ಸರಿ. ಇವಾಗ ನಾನು ಇನ್ನೇನು ಮಾಡೋಕ್ಕಾಗಲ್ಲ. ಇವ್ನು ನಾಳೆ ಮದುವೆಯಾಗಿ ಮನೆ ಕರ್ಕೊಂಬಂದವ್ನಿ. ಈ ಅಪ್ಪನಿಗೂ ನಮ್ಮ ಅಯ್ಯಪ್ಪಗೆ ಹೆಣ್ಣು ಹುಡುಕಿ ಸಾಕಾಗೈತಾ. ಅದಕ್ಕೇನೆ ಇವಾಗ ಹಿಂಗೆ ಬಿಡತ್ತ ಯಾರನ್ನಾತ ಆಗಿ ಬರಲಿ ಅಂತ. ಅವನಿನ ದೇವ ಆಗಿ ಬರಲ್ಲ ಹೇಳು, ಅವನಿನ್ನೆಲ್ಲ ಆಗಿ ಬರ್ತಾನೆ. ಅವ್ನ ಗಾಲೇನೆ ಕೂದಲೆಲ್ಲ ಉದ್ರೆ ಬಿಡು, ಅವನೆಲ್ಲ ಆಗಿ ಬರ್ತಾನೆ. ಆಗಿ ಬರೋನಾಗಿದ್ರೆ ಇಷ್ಟು ದಿವಸ ಯಾಕಾಯನು ಅವನಿಗಿರೋದೇ. ಅವನಿಗೆ ಮದುವೆಲಿ ಇವನಿಗೆ ಮದುವೆ ಐತೆ, ಇವನದು ಏನಿಲ್ಲ. ಅಲ್ಲ ಇವನೇನೇನ ಅಂತ ಗತಿ ಅದ್ದಾನಲ್ಲ, ಇವನಿಗೂ ಗೊತ್ತಾಗಲ್ಲ, ತಿಳುವಳಿಕೆ ಕಮ್ಮಿ. ಅದಕ್ಕೆ ಮತ್ತೆ ಅತ್ಲಾಗ ಹೆಂಗೋ ನನಗೆ ಮಕ್ಕಳಾದರೆ ಸಾಕಪ್ಪ ಅಂತ ಕಾಯ್ತಾ ಇದ್ದೀನಿ. ದೇವರಮ್ಮನ ನಮ್ಮಂಥವ್ರಿಗೆ ಕೊಡೋದಿಲ್ಲ. ಸಾಕ್ತೀವಿ ಬೆಳೆಸ್ತೀವಿ ಅಂತ ಹೇಳಿ ಒಳ್ಳೆ ಮನಸ್ಸಿಂದ ಬೇಡ್ಕೊಂಬರ್ಗೆ ನಮ್ಮಂಥವ್ರಿಗೆ ಮಕ್ಕಳು ಕೊಡಲ್ಲ ದೇವರು. ನನಗಂತೂ ತುಂಬ ಸಿಟ್ಟು ಬರುತ್ತೆ. ನಮ್ಮ ಮನೆ ಕೆಲಸದೊಳಿನ ಮೇಲಿಂದ ನಾ ಈ ಕೆಂಪಿನೇ ಹೆಂಗೋ ಮನೆ ಕೆಲಸಕ್ಕೆ ಬಾರೆ ಅಂತ ಕರಿತಿದ್ದೆ. ಬತ್ತೀನಿ ಕಮಲಕ್ಕ ಅಂತ ಅಂದು ಬರಲೇ ಇಲ್ಲ. ಇವಾಗ ಕೊನೆಗೆ ಬಂದೇ ಬಿಟ್ಟವಳೆ. ಅದಕ್ಕೆ ಇವಳೆ ಇವಾಗ ನಮ್ಮ ಮನೆ ಕೆಲಸದವಳು. ನೋಡ್ತಾ ಇರ್ರಿ, ನನಗಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.